ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತಥೋ ಜಯಮುದೀರಯೇತ್. ಸುವರ್ಣ ಭಾರತೀಯರೇ, ಚಿನ್ನದ ನಾಡಿನ ಕನ್ನಡಿಗರೇ, ದತ್ತಾತ್ರೇಯನ ವ್ಯಕ್ತಿ ಚಿತ್ರವನ್ನು ನೋಡ್ತಾ ಇದ್ದೇವೆ. ದತ್ತಾತ್ರೇಯರನ್ನು ಯಾವ ಯಾವ ದೃಷ್ಟಿಕೋನಗಳಿಂದ ಉಪನಿಷತ್ತು ಕೊಂಡಾಡಿದೆ ಎನ್ನತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ. ಅದರೊಳಗೆ ಅತ್ಯಂತ ವಿಶೇಷವಾಗಿ ದತ್ತಾತ್ರೇಯರಿಗೆ ಲಭ್ಯವಾಗಿರತಕ್ಕಂತಹ ಸಹಜವಾಗಿರತಕ್ಕಂತಹ ಅವಧೂತ ಶಬ್ದವನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್ ತತ್ವಮಸ್ಯಾದಿ ವಾಕ್ಯತ್ವಾತ್ ಅನ್ನತಕ್ಕಂತಹ 4 ನಿರೂಪಣೆಗಳ ಹಿನ್ನೆಲೆಯಲ್ಲಿ ನಾವು ಅವಧೂತ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನೋಡ್ತಾ ಇದ್ದು ಅಕ್ಷರತ್ವಾತ್ ಅನ್ನತಕ್ಕಂಥದ್ದನ್ನು ನೋಡಿ ಆಗಿದೆ. ಈಗ ವರೇಣ್ಯತ್ವಾತ್. ವರೇಣ್ಯ ಅಂದರೆ ಬಹಳ ಸಹಜವಾಗಿ ಹೇಳ್ತಕ್ಕಂಥದ್ದು ಪೂಜ್ಯ ಅಂತ, ಪೂಜನೀಯವಾಗಿ ಇರತಕ್ಕದ್ದು ಅಂತ. ನಾವು ಯಾರಿಗಾದರೂ ಪೂಜೆಯನ್ನು ಮಾಡಬೇಕಾಗಿದ್ದರೆ ಆ ವ್ಯಕ್ತಿಯಲ್ಲಿ ಪೂಜನೀಯವಾದ ಅಂಶ ಇರಬೇಕು ಅಂತ. ಸುಮ್ಮನೆ ಎಲ್ಲರನ್ನೂ ಪೂಜ್ಯರೇ ಅಂತ ಕರೆಯೋಕ್ಕಾಗೋದಿಲ್ಲ. ಸುಮ್ಮನೆ ಕರೆಯೋದು ಬೇರೆ ಅಲ್ಲ, ಕೂಡ್ದು ಹಾಗೆ ನೋಡಿದರೆ ಅದು ನಾವು ಕಂಡುಕೊಂಡವ್ರನ್ನೆಲ್ಲ ಪೂಜ್ಯರೇ ಅಂದ್ಬಿಡ್ತೀವಿ ನಾವು. ಇಲ್ಲ, ಪೂಜ್ಯರೇ ಅಂದರೆ ಅರ್ಥ ಏನಪ್ಪ ಅಂದರೆ ಪೂಜೆಗೆ ಅರ್ಹನಾಗಿರತಕ್ಕವನು. ಈ ಉದಾಹರಣೆಗೆ ಶ್ರೀರಾಮರು ಅಥವಾ ಶ್ರೀಕೃಷ್ಣ ಅಥವಾ ಶಿವ ಅಥವಾ ಮಾರುತಿ ಇಂಥವರನ್ನೆಲ್ಲ ನಾವು ಪೂಜೆ ಮಾಡ್ತೀವಿ. ರಾವಣನನ್ನೋ ಕುಂಭಕರ್ಣನನ್ನೋ ದುರ್ಯೋಧನನನ್ನೋ ಶಕುನಿಯನ್ನೋ ಇವ್ರನ್ನ ಯಾರೂ ಪೂಜೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಯಾಕೆ ಪೂಜೆ ಸಂದಾಯವಾಗಲ್ಲ, ಇವರಿಗೆ ಯಾಕೆ ಪೂಜೆ ಸಂದಾಯವಾಗುತ್ತೆ? ಏತಕ್ಕಾಗಿ ಪೂಜೆ ಇವರಿಗೆ ಮಾಡುತ್ತೇವೆ ಎಂದರೆ ನಮ್ಮ ಎಲ್ಲ ಮಿತಿಗಳ ನಡುವೆಯೂ ಬದುಕಿ ಆ ಮಿತಿಗಳನ್ನು ಹರಿದು ಸಾಮಾನ್ಯರು ಸಾಧಿಸಲಾಗದ್ದನ್ನು ಸಾಮಾನ್ಯ ಮಿತಿಯಲ್ಲಿ ಇದ್ದುಕೊಂಡೇ ಅದನ್ನೆಲ್ಲ ಮೀರಿ ಧಾರ್ಮಿಕರಾಗಿ ನಿಂತು ಬಿಟ್ಟರಲ್ಲ, ಆದ್ದರಿಂದ ಅವರು ಪೂಜನೀಯರಾಗಿ ಬಿಟ್ಟರು. ನಮ್ಮಂತೆ ನಮಗೆ ಬರತಕ್ಕಂತಹ ಎಲ್ಲ ಕಷ್ಟ ನಷ್ಟಗಳು, ತೊಡರುಗಳು, ಸಂಕಷ್ಟಗಳು ಎಲ್ಲವೂ ಅವರಿಗೆ ಬಂದಿತ್ತು ಅವರವರ ಜೀವನದಲ್ಲಿ. ಆದರೆ ಅದನ್ನೆಲ್ಲ ಅವರು ನಿಗ್ರಹಿಸಿದರು. ಆ ತೊಡರುಗಳನ್ನೆಲ್ಲ ಮೀರಿ ಬೆಳೆದರು. ಬೆಳೀತಾ 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 ಒಂದು ಪರಮಸತ್ಯವನ್ನು ಹೇಳಿದರು. ಶ್ರೀಮಂತಿಕೆಯ ಮಧ್ಯದಲ್ಲಿ ಇದ್ದು, ಅಧಿಕಾರದ ಮಧ್ಯದಲ್ಲಿ ಇದ್ದು, ಜನಾನುರಾಗದ ಮಧ್ಯದಲ್ಲಿ ಇದ್ದು ಅವರು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು ಇದು ಯಾವುದಕ್ಕೂ ಅಲ್ಲ, ಈ ಎಲ್ಲವನ್ನೂ ಬಿಟ್ಟು ಧರ್ಮವನ್ನು ಮಾನ್ಯ ಮಾಡಿದರು. ಆದ್ದರಿಂದಲೇ ಶ್ರೀರಾಮರನ್ನ ರಾಮೋ ವಿಗ್ರಹವಾನ್ ಧರ್ಮ ಅಂತ ಕರೆದು. ಅಯ್ಯ, ನಮಗೆ ಧರ್ಮ ಅಂದರೆ ಏನು ಅಂತ ಗೊತ್ತಿಲ್ಲ, ಆ ಧರ್ಮವನ್ನು ನಾವು ನೋಡಲಿಕ್ಕಾಗಿಲ್ಲ. ಆದರೆ ಆ ಧರ್ಮ ಅನ್ನತಕ್ಕಂಥ ಪರಿಕಲ್ಪನೆಗೆ ಏನಾದರೂ ಒಂದು ರೂಪವನ್ನು ಕೊಟ್ಟು ಬಿಟ್ಟರೆ ಅದು ಶ್ರೀರಾಮ ಅಂತ ಆಗಿಬಿಡುತ್ತೆ. ಶ್ರೀಕೃಷ್ಣನ ವ್ಯಕ್ತಿತ್ವವನ್ನು ನೋಡಿ, ಅದು ಎಷ್ಟು ಕಷ್ಟಗಳು ಎಲ್ಲವನ್ನೂ ನಿವಾರಿಸಿ ತನ್ನ ಸುತ್ತಲೂ ಇದ್ದಂತಹ ಎಲ್ಲ ಅವಘಡಗಳನ್ನು ಮುರಿದು ಹರಿದು ರಾಜಧಾನಿಯನ್ನು ಕಟ್ಟಿ ತಾನು ಕುಳಿತುಕೊಳ್ಳದೆ ಅಣ್ಣನನ್ನು ಕೂಡಿಸಿ ಪಾಂಡವರಿಗೆ ಸಹಾಯ ಮಾಡಿ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಅಂತ ಆಗಿ ಕೊನೆಯಲ್ಲಿ ನೋಡ್ರಿ ಭಗವದ್ಗೀತೆಯನ್ನೇ ಇಡೀ ವಿಶ್ವಕ್ಕೆ ಕೊಟ್ಟು ಎಲ್ಲೋ ಒಂದು ಹಳ್ಳಿ, ಈಗ ಹೋದ್ರೂ ಮಹಾ ಕುಗ್ರಾಮ, ನಂದಗಾಂವ್, ಗೋಕುಲ ಇವುಗಳೆಲ್ಲ ಈಗಲೂ ಮಹಾ
ಕುಗ್ರಾಮವಾಗಿರತಕ್ಕಂತಹ ಹಳ್ಳಿಯಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ತನ್ನ ಸುತ್ತಲೂ ಇದ್ದಂತಹ ವಿರೋಧಗಳನ್ನೆಲ್ಲ ನಿಗ್ರಹಿಸಿ ಇಡೀ ಪ್ರಪಂಚಕ್ಕೆ ಮೂರ್ಧನ್ಯವಾದ ಕೃತಿಯನ್ನು ಕೊಟ್ಟು ಬಿಟ್ಟನಲ್ಲ. ಹಾಗೆ ಕೊಟ್ಟು ಏನು ಹೇಳ್ದ? ಯಾಕಾಗಿ ಕೊಡ್ತಾ ಇದ್ದೇನೆ ಅಂತ ಹೇಳ್ದ? ಯಾಕಾಗಿ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ದ? ಧರ್ಮ ಸಂಸ್ಥಾಪನಾರ್ಥಾಯ. ಅಯ್ಯ, ನಾನು ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕಾಗಿ ಮತ್ತೆ ಮತ್ತೆ ಹುಟ್ಟು ಬರ್ತೀನಿ. ಹೀಗಾಗಿ ಇತ್ತ ರಾಮರನ್ನಾದರೂ ನೋಡಿ, ಅತ್ತ ಕೃಷ್ಣನನ್ನಾದರೂ ನೋಡಿ, ಅವರ ಮೂಲಭೂತವಾದ ಉದ್ದೇಶ ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ನಾವು ಧಾರ್ಮಿಕರಾಗಿ ಉಳಿತೀವಿ, ಆದ್ದರಿಂದ ಪೂಜನೀಯರಾಗಿಬಿಡ್ತಾರೆ. ನಾವು ಧರ್ಮದಿಂದ ವಿಮುಖರಾಗಲಿಕ್ಕೆ ಸಣ್ಣ ಕಾರಣ ಸಾಕು, ಪುಟ್ಟ ಉಪಾಯ ಸಾಕು. ಏನೋ ಸಮಸ್ಯೆ ಆಯಿತು ಬಿಟ್ಬಿಡ್ತೀವಿ. ಹಾಗಾಗಲಿಲ್ಲ. ಎಷ್ಟೇ ಕಷ್ಟ ನಷ್ಟಗಳಿದ್ದರೂ ಧರ್ಮಶ್ರದ್ಧೆ ಎನ್ನತಕ್ಕಂಥದ್ದು ಅವರಲ್ಲಿ ಇತ್ತು ಮತ್ತು ಜನಸಾಮಾನ್ಯರ ಮಿತಿಗಳನ್ನು ಮೀರಿ ಬೆಳೆದು ನಿಂತು ಬಿಟ್ಟರು ಅವರು. ಹೀಗಾಗಿ ಅವರು ಪೂಜನೀಯರಾದರು. ಅವಧೂತದಲ್ಲಿ ಬರತಕ್ಕಂಥ ವಕಾರ ವರೇಣ್ಯತ್ವಾತ್ ಅನ್ನತಕ್ಕಂಥದ್ದು ಪೂಜ್ಯ ಶಬ್ದದಿಂದ ಗುರುತಿಸ್ತಕ್ಕಂಥದ್ದು. ಅವರು ದತ್ತಾತ್ರೇಯರು. ಹೀಗಾಗಿ ವರೇಣ್ಯತ್ವಾತ್ ಅಂದರೆ ಪೂಜನೀಯವಾಗಿ ಇರತಕ್ಕಂತಹ ಒಂದು ಶಕ್ತಿ. ಧೂತ ಸಂಸಾರ ಬಂಧನಾತ್, ಮೂರನೇ ಅಕ್ಷರ ಧೂತ ಸಂಸಾರ ಬಂಧನಾತ್. ಇದರ ಅರ್ಥ ಸಂಸಾರ ಬಂಧನವನ್ನು ಸುಟ್ಟಾತ ಅಂತ, ಕಳಚಿದಾತ ಅಂತ, ಒಗೆದಾತ ಅಂತ, ಎಸೆದಾತ ಅಂತ, ಬಿಟ್ಟಾತ ಅಂತ. ಇದನ್ನು ಬಹಳ ಜನ ತಪ್ಪಾಗಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಏನಂತ? ಸಂಸಾರವನ್ನು ಬಿಟ್ಟಾತ, ಸಂಸಾರವನ್ನು ತ್ಯಜಿಸಿದಾತ, ಆತ ಸನ್ಯಾಸಿಯಾಗಬೇಕು ಅಂದರೆ ಸಂಸಾರಸ್ಥ ಅವಧೂತ ಪರಂಪರೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಸಂಸಾರಿಯಾಗಿರತಕ್ಕ ವ್ಯಕ್ತಿ ದತ್ತಾತ್ರೇಯರನ್ನು ಕಣ್ಣು ಮುಂದಿಟ್ಕೊಳ್ಳೋಕ್ಕಾಗಲ್ರಿ. ಯಾಕೆಂದರೆ ಅವರ ನಿರೀಕ್ಷಣೆ ಇರತಕ್ಕಂಥದ್ದು ಸನ್ಯಾಸ, ವಿರಾಗ, ಧೂತ ಸಂಸಾರ ಬಂಧನ ತಂತಿದ್ದಾಗಲೇ ಸಂಸಾರದಿಂದ ಅವರು ವಿಮುಖರಾಗ್ತಾರೆ ಅಂತ ಅಲ್ಲ. ಇದು ಬಹಳ ಖಚಿತ ಆಗಬೇಕು ನಮಗೆ. ಧೂತ ಸಂಸಾರ ಅಲ್ಲ ಹೇಳ್ತಾ ಇರೋದು, ಧೂತ ಸಂಸಾರ ಬಂಧನ. ಸಂಸಾರದ ಬಗ್ಗೆ ವಿರೋಧ ಇಲ್ಲ. ದತ್ತಾತ್ರೇಯರಿಗೂ ಅಪ್ಪ ಅಮ್ಮ ಇದ್ದಾರೆ, ಅದು ಒಂದು ಸಂಸಾರವೇ ತಾನೇ. ಮಡದಿ ಮಕ್ಕಳು ಇದ್ದರೆ ಸಂಸಾರ ಅಂತಲ್ವಲ್ಲ. ತನ್ನ ತಂದೆ ತಾಯಿ ಇದ್ದಾರೆ, ಅದು ಸಂಸಾರವೇ ಇದು. ಹಾಗಾದರೆ ಅರ್ಥ ಏನು ಅಂದರೆ ಧೂತ ಸಂಸಾರವಲ್ಲ, ಧೂತ ಅಂದರೆ ಸುಟ್ಟು ಹಾಕೋದು, ಒಗೆಯೋದು. ಆಗಲೇ ಹೇಳಿದೆ ನಾನು. ಸಂಸಾರವನ್ನು ತ್ಯಜಿಸುವುದು ಅಂತ ಅಲ್ಲ, ಸಂಸಾರದ ಬಂಧನವನ್ನು ತ್ಯಜಿಸುವುದು. ಸಂಸಾರವನ್ನು ತ್ಯಜಿಸೋದಕ್ಕೂ ಸಂಸಾರ ಬಂಧನವನ್ನು ತ್ಯಜಿಸೋದಕ್ಕೂ ವ್ಯತ್ಯಾಸ ಏನಯ್ಯ ಅಂದರೆ, ಸಂಸಾರವನ್ನು ತ್ಯಜಿಸುವುದು ಅಂದರೆ ಹೆಂಡತಿ ಮಕ್ಕಳನ್ನ ಬಿಡೋದು ಅಂತ ಆಗಿಬಿಡುತ್ತೆ. ಸಂಸಾರ ಬಂಧನವನ್ನು ತ್ಯಜಿಸುವುದು ಅಂದರೆ ಸಂಸಾರದಲ್ಲಿ ಇದ್ದಾಗ ಯಾವ ಯಾವ ಕಾರಣದಿಂದಾಗಿ ನಾವು ಬಂಧಿತರಾಗುತ್ತೇವೆ. ನಮ್ಮಲ್ಲಿ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಅರಿಷಡ್ ವರ್ಗಗಳು ಉಂಟು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನತಕ್ಕಂಥ ಅದನ್ನು ಕರೀತಕ್ಕಂಥದ್ದೇ ಷಟ್ವರ್ಗ ಅಂತ. ಷಟ್ ಅಂದರೆ ಆರು ಸೇರಿರತಕ್ಕಂಥ ಒಂದು ಗುಂಪು ಷಡ್ವರ್ಗ. ಅದು ಅವು ಶತ್ರುಗಳು ನಮಗೆ. ಈ ಅರಿಷಡ್ವರ್ಗದಿಂದಾಗಿ ನಾವು ಬಂಧಿತರಾಗುತ್ತೇವೆ. ಹೆಂಡತಿಯನ್ನು ಪ್ರೀತಿ ಮಾಡತಕ್ಕಂಥದ್ದು, ಹೆಂಡತಿಯೊಡನೆ ಸಂಸಾರ ಮಾಡತಕ್ಕಂಥದ್ದು ಒಂದು ಧರ್ಮಕ್ರಿಯೆ. ಧರ್ಮಕ್ಕೆ ವಿರುದ್ಧವಲ್ಲದ ಕಾಮವೇ ನಾನು ಅಂತ ಕೃಷ್ಣ ಹೇಳ್ತಾನೆ. ಅಂದರೆ ಸಂಸಾರಸ್ಥನಾಗಿರತಕ್ಕಂಥದ್ದು ಒಂದು ಧರ್ಮಕ್ರಿಯೆ. ಅದನ್ನು ಯಾಕೆ ಸುಡಬೇಕು? ಅದನ್ನು ಯಾಕೆ ಬಿಡಬೇಕು? ಆದ್ದರಿಂದ ಧೂತ ಸಂಸಾರ ಬಂಧನ ಅಂತಂದರೆ ಸಂಸಾರದ ಬಂಧನವನ್ನು ಸುಟ್ಟು ಹಾಕತಕ್ಕಂಥದ್ದು. ಹಾಗೆ ಸುಡತಕ್ಕದ್ದು ಸಂಸಾರವನ್ನಲ್ಲ, ತ್ಯಜಿಸತಕ್ಕದ್ದು ಸಂಸಾರವನ್ನಲ್ಲ, ಸಂಸಾರದಲ್ಲಿ ಉತ್ಪತ್ತಿಯಾಗತಕ್ಕಂತಹ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನು ಬಿಡಬೇಕು ಅಂತ.
ಒಂದು ಉದಾಹರಣೆಯನ್ನು ಗಮನಿಸಿ. ಶ್ರೀರಾಮರೂ ಸಂಸಾರಸ್ಥರೇ, ದಶರಥನೂ ಸಂಸಾರಸ್ಥನೇ. ಸಂಸಾರದ ಮೋಹಕ್ಕೆ ಸಿಕ್ಕ ಧರ್ಮ 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 ಅಂತ ಯಾವುದನ್ನು ಶ್ರೀಮದ್ ರಾಮಾಯಣ ಪ್ರಸಿದ್ಧಪಡಿಸಿತೋ ಆ ಧರ್ಮಕ್ಕೆ ಸಂಸಾರದ ಮೋಹದಲ್ಲಿ ಸಿಕ್ಕಂತಹ ದಶರಥ ಮಾನ್ಯತೆಯನ್ನು ಕೊಡಲಿಲ್ಲ. ಅಂದರೆ ಮೊಟ್ಟ ಮೊದಲನೆಯ ಮಗನಿಗೆ ಪಟ್ಟಾಭಿಷೇಕವನ್ನು ಕಟ್ಟತಕ್ಕಂಥದ್ದು ಧರ್ಮ. ಕೈಕೆಗೆ ಮಾತು ಕೊಟ್ಟಿದ್ದಾನೆ, ಯಾವತ್ತೋ ಮಾತು ಕೊಟ್ಟಿದ್ದಾನೆ. ಎಂದೋ ಯಾವುದೋ ಕಾರಣದಿಂದ ಕೊಟ್ಟ ಮಾತಿಗಾಗಿ ದಶರಥ ರಾಮರನ್ನು ಕಾಡಿಗೆ ಕಳಿಸ್ತೀನಿ ಎನ್ನತಕ್ಕಂತಹ ಅಧಾರ್ಮಿಕವಾದ ನಿರ್ಣಯಕ್ಕೆ ಬರ್ತಾನೆ. ಆಯಿತಾ? ಸಂಸಾರದಲ್ಲಿದ್ದು ನಾವು ಗಮನಿಸಬೇಕಾದ್ದು ಸಂಸಾರವೇ ದಶರಥನಿಗೆ. ಆದರೆ ಸಂಸಾರದಲ್ಲಿ ತನ್ನ ಪತ್ನಿಯಾಗಿರತಕ್ಕಂತಹ ಕೈಕೆಯಲ್ಲಿ ಆತ ಅನುರಾಕ್ತನೇ, ಪ್ರೇಮಪಾತ್ರನೇ, ಪ್ರೇಮಿಸಬೇಕಾದ್ದೇ. ಆದರೆ ಅದು ಮೋಹಕ್ಕೆ ತಿರುಗಿದಾಗ, ಮೋಹಕ್ಕೆ ತಿರುಗೋದು ಅಂದರೆ ಅಧಾರ್ಮಿಕವಾದಂತಹ ಕ್ರಿಯೆಯ ಕಡೆಗೆ ಹೋಗಲಿಕ್ಕೆ ಶುರುವಾದಾಗ ಕೈಕೆ ಕೇಳ್ತಾ ಇರತಕ್ಕಂಥದ್ದು ಅಧಾರ್ಮಿಕವಾಗಿರತಕ್ಕಂಥ ಆಶಯವನ್ನೇ. ಅದನ್ನು ಯಾಕೆ ಆತ ಮಾನ್ಯ ಮಾಡಬೇಕಾಗಿತ್ತು? ಅಂದರೆ ಕೈಕೆಯ ಮೋಹಕ್ಕೆ ಸಿಕ್ಕು ಮಾತು ಕೊಟ್ಟ. ಇನ್ನೊಂದು ಕೊಡಬೇಕಾಗಿಲ್ಲ. ಎರಡನೇ ಬಾರಿ ವಾಗ್ದಾನವನ್ನು ಮಾಡಿ ಅನ್ಯಾಯವಾಗಿರತಕ್ಕಂಥದ್ದನ್ನು, ಅಧಾರ್ಮಿಕವಾಗಿರತಕ್ಕಂಥದ್ದನ್ನು ಅವಳು ಕೇಳ್ತಾ ಇದ್ದಾಗೆ ಕೊಡಬೇಕು ಅನ್ನೋದೇನಿದೆ ಸ್ವಾಮಿ? ಹಾಗಾದ್ರೆ ಯಾರು ಏನೇನೋ ಕೇಳ್ತಾ ಇರ್ತಾರೆ, ಮಾತು ಕೊಟ್ಟಿದ್ದಾರೆ ಅಂತ, ಅವ್ರು ಕೊಟ್ಟಿದ್ದ ಮಾತನ್ನೆಲ್ಲ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ನಮಗೆ? ಆದ್ದರಿಂದ ಕೊಡುವಾಗ ಎಚ್ಚರಿಕೆ ಇರಬೇಕು, ಕೊಟ್ಟ ಮೇಲೆ ವಿಚಕ್ಷಣತೆ ಇರಬೇಕು, ಆ ಸ್ವಾತಂತ್ರ್ಯವನ್ನು ಆತ ಉಳಿಸ್ಕೊಂಡಿರಬೇಕು. ಹಾಗಿಲ್ಲದೇ ಇದ್ದಾಗ ಸಂಸಾರದಲ್ಲಿ ಸಿಕ್ಕು ಮೋಹಿತನಾಗಿ ದಶರಥ ಅಧರ್ಮವನ್ನು ಆಚರಣೆ ಮಾಡ. ಅದೇ ಶ್ರೀರಾಮರ ಸಂದರ್ಭದಲ್ಲಿ, ಕಾಡಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಆತನಿಗೂ ವಿರೋಧ ಇತ್ತು. ಕೌಸಲ್ಯ ವಿರೋಧ ಇತ್ತು, ಲಕ್ಷ್ಮಣನ ವಿರೋಧ ಇತ್ತು, ವಸಿಷ್ಠರ ವಿರೋಧ ಇತ್ತು, ಸುಮಂತ್ರನ ವಿರೋಧ ಇತ್ತು, ಸ್ವತಃ ದಶರಥನ ವಿರೋಧವೇ ಇತ್ತು. ಹೋಗ್ಕೊಡುದು ಅಂತ ಹೇಳ್ತಾ ಇದ್ರು. ಸತ್ಯಾನುಷ್ಠಾನ ಮಾಡ್ತೀನಿ ಎನ್ನತಕ್ಕಂತಹ ಧಾರ್ಮಿಕ ಪ್ರಜ್ಞೆಯಿಂದ ಶ್ರೀರಾಮರು ಕಠೋರ ಚಿತ್ತರಾಗಿ ಧರ್ಮವನ್ನು ಅನುಷ್ಠಾನಕ್ಕೆ ತಂದರೂ ಸಂಸಾರದ ಮಧ್ಯದಲ್ಲಿ ಇದ್ದರೂ. ಹೀಗಾಗಿ ಸಂಸಾರದಲ್ಲಿ ಇರತಕ್ಕದ್ದು ತಪ್ಪಲ್ಲ, ಸಂಸಾರ ಹುಟ್ಟಿಸತಕ್ಕಂತಹ ಮೋಹಕ್ಕೆ ಬಂಧಿತರಾಗತಕ್ಕದ್ದು ತಪ್ಪು. ಧೂತ ಸಂಸಾರ ಬಂಧನ ಅಂತಂದರೆ ಸಂಸಾರದ ಬಂಧನದಿಂದ ಉತ್ಪತ್ತಿಯಾಗತಕ್ಕಂತಹ ಕಾಮಕ್ರೋಧಗಳಿಗೆ ನಾವು ಆಳಾಗದೆ ಅದನ್ನು ತಿರಸ್ಕಾರ ಮಾಡತಕ್ಕಂಥದ್ದು ಧೂತ ಸಂಸಾರ ಬಂಧನ. ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನ. ಇನ್ನು ಕೊನೆಯದಾಗಿ ತತ್ವಮಸ್ಯಾದಿ ವಾಕ್ಯತ್ವಾತ್. ಈ 4ನೇ ನಿರೂಪಣೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾಡಲಿದ್ದೇನೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶುಭಂ ಅಸ್ತು.